ಮತದಾನ ಪ್ರಕ್ರಿಯೆ ಆರಂಭ ಆಗಿ 1 ಗಂಟೆ 45 ನಿಮಿಷಗಳು ಕಳೆದಿದೆ. ಇಲ್ಲಿಯ ತನಕ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಉತ್ತರ ಕರ್ನಾಟಕ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಬಿರುಸಿನಿಂದ ಸಾಗ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಚುನಾವಣಾ ಬಹಿಷ್ಕಾರದ ಸುದ್ದಿಯೊಂದು ಬರ್ತಾ ಇದೆ. ಚಡಚಣ ತಾಲೂಕಿನ ದಸೂರು ಗ್ರಾಮಸ್ಥರು ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ. ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಮತದಾನ ಬಹಿಷ್ಕಾರ ನಡೀತು. ಇಲ್ಲೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಕಡೆ ಇದೇ ರೀತಿ ಆಗಿತ್ತು. ಅವತ್ತಿನ ದಿವಸ ಗ್ರಾಮಸ್ಥರ ಮನವೊಲಿಕೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ವಿಜಯಪುರ ಜಿಲ್ಲೆ ಅಂದರೆ ಅವ್ರ ಊರಿಗೆ ಒಂದು ರೋಡ್ ಇಲ್ಲ, ಒಂದು ಬಸ್ ಇಲ್ಲ, ಏನೂ ಸೌಕರ್ಯ ಕೊಡದೇನೆ ಹೋಗಿ ಓಟ್ ಹಾಕಿ ಅಂದರೆ ಅವ್ರು ತಾನೇ ಹೆಂಗೆ ಮಾಡ್ತಾರೆ? ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅವರು, ಓಟ್ ಹಾಕಲ್ಲ ನಾವು ಅಂತಂದ್ಬಿಟ್ಟು. ಬಟ್ ಅದನ್ನು ಮೊದಲೇ ರಾಜಕೀಯ ನಾಯಕರುಗಳು ಚುನಾವಣೆಗೂ ಮೊದಲೇ ಅದನ್ನು ಸಾಲ್ವ್ ಮಾಡಬೇಕಾಗಿತ್ತು. ಈಗ ಚುನಾವಣಾಧಿಕಾರಿಗಳು ಹೋಗಿ ಮನವೊಲಿಕೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ರೀತಿ ಒಂದು ಘಟನೆ ನಡೆದಾಗ ಚಾಮರಾಜನಗರ ಜಿಲ್ಲೆನಲ್ಲಿ ಅದೇನೋ ದೊಡ್ಡ ಇದಕ್ಕೆ ಹೊಟ್ಟೋಗಿತ್ತು. EVMನೆಲ್ಲ ಎತ್ತು ಒಡೆದಾಕಿ ಎಲ್ಲ ಮಾಡಿ ಮತ್ತೆ 3 ದಿವಸಗಳ ನಂತರ ಮರುಚುನಾವಣೆ ಕೂಡ ನಡೀತು ಅಲ್ಲಿ ಇಂಡಿಗನತ್ತ ಅಂತಕ್ಕಂಥ ಒಂದು ಊರಿನಲ್ಲಿ. ಸೊ ಹಾಗಾಗಿ ಇಲ್ಲೂ ಆ ರೀತಿ ಆಗಬಾರ್ದು ಅಂತಂದರೆ ಅವ್ರಿಗೆ ಏನಾದರೂ ಒಂದು, ಬಟ್ ಈ ಟೈಮ್ನಲ್ಲಿ ಯಾರೂ ಭರವಸೆ ಕೊಡೋಕ್ಕೂ ಬರಲ್ವಲ್ಲ ಕೋಡ್ ಆಫ್ ಕಂಡಕ್ಟ್ ಇರಬೇಕಾದ್ರೆ. ಹಾಗಾಗಿ ಅವರ ಮನವೊಲಿಕೆ ಕಾರ್ಯ ಆಗಬೇಕು. ತುಂಬ ಕಡೆ ಈ ಥರ ಸ್ಟ್ರಾಂಗಾಗಿ ನಿಂತ್ಕೋತಾರೆ, ನಾವು ಇಡೀ ಊರವ್ರು ನಾವು ಯಾರೂ ಓಟ್ ಹಾಕಲ್ಲ ಅಂತಂದ್ಬಿಟ್ಟು. ಬಟ್ ಆ ಥರ ಅವಕಾಶಗಳಿಗೆ ಯಾರು ಕೊಡೋ ಇದನ್ನು ಮಾಡಬಾರ್ದು. ಓಕೆ, ನನ್ನ ಇಬ್ಬರು ಸಹೋದ್ಯೋಗಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಲಬುರಗಿಯಿಂದ ದಿಲ್ಲಿ ಪ್ರವೀಣ್ ರೆಡ್ಡಿ ಮತ್ತು ಉಡುಪಿಯಿಂದ ದೀಪಕ್ ಜೈನ್ ಇಬ್ಬರು ಕೂಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ನಾನು ಪ್ರವೀಣ್ ರೆಡ್ಡಿ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಪ್ರವೀಣ್, ಹೇಳಿ ಕೇಳಿ ದಾಖಲೆಯ ಉಷ್ಣಾಂಶ ದಾಖಲಾಗಿರ್ತಕ್ಕಂಥದ್ದು ಈ ಸರ್ತಿ ಕಲಬುರಗಿನಲ್ಲಿ. ಅದೇ ದೊಡ್ಡ ಸವಾಲು, ಬಿಸಿಲೇ ದೊಡ್ಡ ಸವಾಲು ಈ ಸರ್ತಿ. ಹಾಗಾಗಿ ಜನ ಬಿಸಿಲಿಗೆ ಹೆದರಿ ಮನೆಯಲ್ಲಿ ಕೂರ್ತಾರ ಅಥವಾ ಮತದಾನಕ್ಕೆ ಬರ್ತಾರಾ? ಹೇಗಿದೆ ರೆಸ್ಪಾನ್ಸ್? ಈಗ ಸದ್ಯದ ಚಿತ್ರಣ ಹೇಗಿದೆ? ಅರವಿಂದ್, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಕಲಬುರಗಿಯಲ್ಲಿ ಮತದಾನದ ಪ್ರಕ್ರಿಯೆ ಏನಂದ್ರೆ ಚುರುಕಿನಿಂದ ಆರಂಭವಾಗಿದೆ. ಯಾಕಂದ್ರೆ ಬೆಳಗ್ಗೆ 11 ಗಂಟೆ ಆದ್ರೆ ಸಾಕು ಕಲಬುರಗಿಯಲ್ಲಿ ನಿತ್ಯ 41ರಿಂದ 43ರಿಂದ 44, 45, ಕೆಲವೊಂದು ಗ್ರಾಮೀಣ ಪ್ರದೇಶಗಳಲ್ಲಂತೂ 46 ಡಿಗ್ರಿಗೂ ಅಧಿಕ ತಾಪಮಾನ ದಾಖಲಾಗ್ತಾ ಇದೆ. ಅದರ ಒಂದು ನೇರ ಎಫೆಕ್ಟ್ ಏನಂದ್ರೆ ಚುನಾವಣೆ ಮೇಲೆ ಆಗೋದು. ಸರ್ವೇ ಸಾಮಾನ್ಯವಾಗಿ ಪ್ರತಿ ಒಂದು ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ನಾವು ನೋಡ್ತೀವಿ. ಆದರೆ ಕಳೆದ ಬಾರಿ 2019ರಲ್ಲಿ ಕಲಬುರಗಿಯಲ್ಲಿ ಸುಮಾರು 61% ಲೋಕಸಭೆಯಲ್ಲಿ ಮತದಾನ ಆಗಿತ್ತು. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಏನಂದ್ರೆ ಬಿಸಿಲಿನ ಪ್ರಖರತೆ ಹೆಚ್ಚಾಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಮತದಾನ ಆಗುತ್ತೆ ಎಂಬುದು ಈಗ ತೀವ್ರ ಕುತೂಹಲ ಕಳಿಸಿದೆ. ಸದ್ಯ ಈಗ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಇವತ್ತು ಗರಿಷ್ಠ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ 43 ಡಿಗ್ರಿಯಷ್ಟು ತಾಪಮಾನ ಇರಲಿದ್ದು, ಹೀಗಾಗಿ ಎಲ್ಲೋ ಒಂದು ಕಡೆ ಇದು ಮತದಾರರಿಗೆ ಒಂದು ಅನುಕೂಲ. ಏನಂದ್ರೆ ಮತದಾನ ಮಾಡಲ್ಲ, ಬಿಸಿಲು ಜಾಸ್ತಿ ಇದೆ ಅಂತ ಯಾರೆಲ್ಲ ಒಂದು ರೀಸನ್ ಗಳನ್ನು ಕೊಡ್ತಾ ಇದ್ರು, ಅಂತವರು ಏನಂದ್ರೆ ಈ ರೀತಿಯಂತಹ ರೀಸನ್ ಗಳನ್ನು ಕೊಡದೆ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಸದ್ಯ ಈಗ 7 ಗಂಟೆಯಿಂದಲೂ ಕೂಡ ಕಲಬುರಗಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಎಲ್ಲಾ ಕಡೆ ಕೂಡ ಅತ್ಯಂತ ಉತ್ಸಾಹದಿಂದ ಜನ ಏನಂದ್ರೆ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಸೊ ಒಟ್ಟು 20 ಲಕ್ಷಕ್ಕೂ ಅಧಿಕ ಜನ ಏನಂದ್ರೆ ಇವತ್ತು ಕಲಬುರಗಿಯಲ್ಲಿ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕಾಗಿದೆ. ಅರವಿಂದ್. ಓಕೆ ಪ್ರವೀಣ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೇನೆ. ಇನ್ನು ದೀಪಕ್ ಜೈನ್ ಡೀಟೇಲ್ಸ್ ಕೊಡ್ತಾರೆ. ದೀಪಕ್ ಜೈನ್, ಈಗ ಬೈಂದೂರು ವಿಧಾನಸಭಾ ಕ್ಷೇತ್ರ ಸಾಮಾನ್ಯವಾಗಿ ಶಿವಮೊಗ್ಗಕ್ಕೆ ಬರುತ್ತೆ. ಸೊ ಅಲ್ಲಿ ಯಾವ ರೀತಿಯಾಗಿ ಮತದಾರರ ರೆಸ್ಪಾನ್ಸ್ ಸಿಗ್ತಾ ಇದೆ? ಆಮೇಲೆ ಕಳೆದ ಸಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಪ್ರಮಾಣದ ವೋಟಿಂಗ್ ಆಗಿತ್ತು? ಇವಾಗ ಆಲ್ಮೋಸ್ಟ್ 1-2 ಗಂಟೆ ಆಗ್ತಾ ಬರ್ತದೆ ಮತದಾನದ ಪ್ರಕ್ರಿಯೆ ಶುರುವಾಗಿ. ಸೊ ಏನ್ ಅಂದಾಜ್ ಸಿಗ್ತಾ ಇದೆ? ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಮಮತಾ, ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕಾದ್ರೆ ಅದು ಶಿವಮೊಗ್ಗಕ್ಕೆ ಒಳಪಡ್ತದೆ. ಪ್ರತಿ ಬಾರಿ ಕೂಡ ಇಲ್ಲಿ 70%ಕ್ಕಿಂತ ಹೆಚ್ಚು ಮತದಾನ ದಾಖಲಾಗ್ತದೆ. ಅದನ್ನ ಈ ಬಾರಿ 80% ಮತದಾನ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ಸ್ವೀಪ್ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿರುವಂತದ್ದು. ಬೆಳಗ್ಗಿನಿಂದಲೇ ಬಹಳಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಪ್ರಮುಖವಾಗಿ ಇಲ್ಲಿನ ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಒಂದು ವಿಭಿನ್ನ ಅಭಿಯಾನವನ್ನ ಮಾಡಿದ್ದಾರೆ. 1 ಲಕ್ಷ ಮತವನ್ನ ಬಿಜೆಪಿಗೆ ಲೀಡ್ ಕೊಡಬೇಕು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೊಲ್ಲೂರಿಗೆ ಕರೆಸಿಕೊಳ್ಬೇಕು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನವದುರ್ಗೆಯರ ಮತದಾನ ಅನ್ನುವಂಥ ಕಾನ್ಸೆಪ್ಟ್ ಆರಂಭವಾಗಿದೆ. ಪ್ರತಿ ಬೂತ್ಗಳಲ್ಲಿ 246 ಬೂತ್ ಇದೆ. ಅಲ್ಲೆಲ್ಲವೂ ಕೂಡ ಮೊದಲ ಆರಂಭದಲ್ಲಿ 20-30 ಜನ ಮಹಿಳೆಯರೇ ಬಂದು ಮೊದಲ ಮತದಾನವನ್ನ ಮಾಡಿರುವಂಥದ್ದು. ಆ ಮೂಲಕ ಪ್ರಧಾನಿ ಮೋದಿ ಕಚೇರಿಯನ್ನ ಈಗಾಗಲೇ ಸೆಳೆದಾಗಿದೆ. ಅಲ್ಲೊಂದು ಮೀಟಿಂಗ್ ಅನ್ನ ಸಂಸದರು ಮತ್ತು ಶಾಸಕರದ್ದು ಕರೆದಿದ್ದಾರೆ. ಹಾಗಾಗಿ ಹೆಚ್ಚುವರಿ ಮತದಾನವನ್ನು ಮಾಡಿಸಬೇಕು, 80% ದಾಟಬೇಕು ಅನ್ನುವಂಥದ್ದು
ಹಾಗಾಗಿ ಎಲ್ಲ ಬೂತ್ಗಳಲ್ಲೂ ಕೂಡ ಸರತಿ ಸಾಲು ಕಂಡು ಬಂತು. 60-70 ಜನ ಸಾಲಿನಲ್ಲಿ ನಿಂತು ಮತವನ್ನು ಹಾಕುವಂಥದ್ದು. ಇನ್ನು ಒಂದೆರಡು ಗಂಟೆಗಳಲ್ಲಿ ಇಲ್ಲಿನ ವಾತಾವರಣ 33 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬರ್ತದೆ. ಹ್ಯೂಮಿಡಿಟಿ ಅದು 60-65ರವರೆಗೂ ಕೂಡ ತಲುಪಿದೆ. ಹಾಗಾಗಿ ಅದು ಬಹಳಷ್ಟು ಕಷ್ಟಕರ. ಇಲ್ಲಿ ಸುಮಾರು ಒಂದು 12 ಗಂಟೆಯಿಂದ 3 ಗಂಟೆಯ ತನಕ ಮತದಾನ ಸ್ವಲ್ಪ ಸ್ಲೋ ಆಗ್ಬೋದು. ಬೆಳಗ್ಗೆ ಮತ್ತು ಸಂಜೆ ಹೆಚ್ಚಿನ ಮತದಾನ ಕರಾವಳಿ ಭಾಗಗಳಲ್ಲಿ ಲಾಸ್ಟ್ ನಮಗೆ 2ನೇ ಹಂತದ ಮತದಾನದಲ್ಲಿ ನಮಗೆ ಕಂಡು ಬಂದಿತ್ತು. ಹಾಗಾಗಿ ಇಲ್ಲೂ ಕೂಡ ಹಾಗೆ ಆಗಬಹುದು ಅನ್ನುವಂಥದ್ದು. ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 2.5 ಲಕ್ಷ ಮತಗಳು ಅದು ಬೈಂದೂರು ವಿಧಾನಸಭಾ ಕ್ಷೇತ್ರ ಇದೆ. ಎರಡೂ ಪಕ್ಷಗಳಿಗೆ ಬಹಳಷ್ಟು ಪ್ರಮುಖ ಇದು. ಮಹಿಳಾ ಮತದಾರರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಹಿಳಾ ಮತದಾರರನ್ನೇ ಎಲ್ಲಾ ಪಕ್ಷಗಳು ಟಾರ್ಗೆಟ್ ಮಾಡಿರುವಂಥದ್ದು. ಅವರನ್ನ ಸೆಳೆಯಲಿಕ್ಕೆ ಸಾಕಷ್ಟು ಸಮಾವೇಶಗಳನ್ನ ಬೈಂದೂರಿನಲ್ಲಿ ಮಾಡಿದ್ದಾರೆ. ಶಿವಮೊಗ್ಗ ಬಿಟ್ರೆ ಬೈಂದೂರಲ್ಲೇ ಅತಿ ಹೆಚ್ಚು ಮತ ಇರೋದ್ರಿಂದ ಎಲ್ಲಾ ರಾಜಕೀಯ ಪಕ್ಷಗಳು ಬೈಂದೂರನ್ನ ಕಾನ್ಸಂಟ್ರೇಷನ್ ಮಾಡಿರುವಂಥದ್ದು. ಹಾಗಾಗಿ 70-75% ಮತದಾನ ಶೇಕಡಾವಾರು ದಾಟಬೇಕು ಅನ್ನುವಂಥ ಟಾರ್ಗೆಟ್ ಅನ್ನ ಸ್ವೀಪ್ ಇಟ್ಕೊಂಡಿದೆ ಮತ್ತು ಜಿಲ್ಲಾಡಳಿತ ಕೂಡ ಇಟ್ಕೊಂಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರವೀಣ್ ರೆಡ್ಡಿ, ತಮಗೂ ಕೂಡ ಧನ್ಯವಾದ. ಒಟ್ಟಿನಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಉಡುಪಿ ಅದರಲ್ಲೂ ಬೈಂದೂರು ವಿಧಾನಸಭಾ ಕ್ಷೇತ್ರ ಬರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ. ಹೀಗಾಗಿ ಅಲ್ಲಿ 70-75% ವಾಡಿಕೆಯಷ್ಟು ಮತದಾನ ಆಗುತ್ತೆ. ಇವತ್ತು ಕೂಡ ಅದೇ ನಿರೀಕ್ಷೆ ಇದೆ, ಅದಕ್ಕಿಂತ ಜಾಸ್ತಿ ಆಗಬೇಕು ಅನ್ನೋದು. ಇನ್ನೊಂದು ಕಡೆಗೆ